ಇವರಿಗೆ ಭೂಮಿಗಿಂತ ಕೋಣಗಳ ಮೇಲೆ ಮನಸ್ಸು ಜಾಸ್ತಿ ಅಂತ ಕಾಣ್ತದೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಪ್ರಜ್ವಲ್ ದೇವರಾಜ್ ಮತ್ತು ರಾಜ್ ಬಿ ಶೆಟ್ಟಿ ಅಭಿನಯದ ಕರಾವಳಿ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ. ಈಗಾಗಲೇ ಒಳ್ಳೆ ಪ್ರತಿಕ್ರಿಯೆಯನ್ನು ಕೂಡ ಈ ಒಂದು ಟ್ರೈಲರ್ ಪಡ್ಕೊಳ್ತಾ ಇದೆ. ಸದ್ಯಕ್ಕೆ ನಮ್ಮ ಜೊತೆಗೆ ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರಿಗೆ ಜೋಡಿಯಾಗಿ ನಟಿಸಿರುವಂತಹ ತುಳಸಿ ಖ್ಯಾತಿಯ, ಹಾಗೇನೆ ಇತ್ತೀಚೆಗಷ್ಟೇ ಬಾಲಿವುಡ್ನಲ್ಲಿ ಸಾಕಷ್ಟು ಸದ್ದು ಮಾಡಿದಂತಹ ಕೃಷ್ಣಾವತಾರಂ ಖ್ಯಾತಿಯ ಸುಷ್ಮಿತಾ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸುಷ್ಮಿತಾ ಅವರೇ, ಫಸ್ಟ್ಲಿ ಕೃಷ್ಣಾವತಾರಂ ಸಿನಿಮಾಗೆ ಕಂಗ್ರ್ಯಾಚುಲೇಷನ್ಸ್. ತುಂಬಾ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಆಕ್ಚುಲಿ ಒಳ್ಳೆ ಪ್ರತಿಕ್ರಿಯೆಯನ್ನ ಪಡ್ಕೊಳ್ತು. ಸೊ ಅದರ ಬಗ್ಗೆ ಎಷ್ಟು ಖುಷಿ ಇದೆ ಅದನ್ನ ಫಸ್ಟ್ ಹೇಳಿ. ತುಂಬಾನೇ ನಂಗೆ ಅನ್ಸಿರ್ಲಿಲ್ಲ ಅಷ್ಟು ದೊಡ್ಡದಾಗಿ ಬರುತ್ತೆ ಅಂತ ಹೇಳಿ. ನನ್ನ ಒಂದು ಸಣ್ಣ ಪಾತ್ರ, ಸೊ ತುಂಬಾ ಖುಷಿ ಆಯ್ತು. ಅಂದ್ರೆ ಒಂದು ಈಗ ಕನ್ನಡದಿಂದ ಒಬ್ಬರು ಬಾಲಿವುಡ್ ಹೋಗಿ ಅಷ್ಟೆಲ್ಲ ಹೆಸರು ಮಾಡ್ತಾರೆ ಅಂತ ಹೇಳುವಾಗ ನಮಗೂ ಕೂಡ ಒಂದು ಪ್ರೌಡ್ ಮೂಮೆಂಟ್. ಸಾಕಷ್ಟು ಈಗಾಗಲೇ ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಜೊತೆಗೆ ಇವಾಗ ಹಿಂದಿ, ಮತ್ತೆ ವಾಪಸ್ ಕನ್ನಡಕ್ಕೆ ವಾಪಸ್ ಬಂದಿದ್ದಾರೆ. ಅದು ಕೂಡ ಖುಷಿ ನಮಗೆ. ಸೊ ಬಾಲಿವುಡ್ ಮತ್ತೆ ಕಾಲಿವುಡ್ ಆಗಿರ್ಬೋದು, ಮಾಲಿವುಡ್ ಎಲ್ಲ ಹೋಗಿ ಬಂದ್ಮೇಲೆ ಮತ್ತೆ ಕನ್ನಡಕ್ಕೆ ವಾಪಸ್ ಬರ್ತಾ ಇರೋದು ಎಷ್ಟು ಖುಷಿ ಇದೆ ಅಂತ. ತುಂಬಾ ಖುಷಿ. ನನ್ನ ಒಂದು ಸಣ್ಣ ಪಾತ್ರನ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದಾಗ ನನಗೆ ಕನ್ನಡದಲ್ಲಿ ಮಾಡೋದಕ್ಕೆ ಇನ್ನ ಹೆಮ್ಮೆ ಆಯ್ತು. ಸೊ ಈಗ ರಾಜ್ ಬಿ ಶೆಟ್ಟಿ ಸರ್ ಹೇಳಿದ್ರು ಒಂದು ಕ್ಯಾಮಿಯೋ ಪಾತ್ರ ಆಗಿರುತ್ತೆ ಅಂತ. ಟ್ರೈಲರ್ ಕೂಡ ಆಲ್ಮೋಸ್ಟ್ ಕ್ಯಾಮಿಯೋ ತರನೇ ತೋರಿಸಿದ್ದಾರೆ. ನೀವು ಕೂಡ ಒಂದು ಸಣ್ಣ ಕ್ಯಾಮಿಯೋ ತರನೇ ಇದೆ ಟ್ರೈಲರ್ ಅಲ್ಲಿ. ಎಷ್ಟು ಖುಷಿ ಇತ್ತು. ಡಬ್ಬಿಂಗ್ ನೀವೇ ಮಾಡಿದಿರಾ ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿ, ಬಿಕಾಸ್ ನಿಮ್ಮ ಮೂಲ ದಕ್ಷಿಣ ಕನ್ನಡ. ಸೊ ಆ ಭಾಗದ ಒಂದು ಕಥೆಯಲ್ಲಿ ನೀವು ಒಂದು ಪಾತ್ರವಾಗಿರೋದಕ್ಕೆ ಎಷ್ಟು ಖುಷಿ ಇದೆ ಅಂತ. ಹೌದು, ಒಂದು ಹೋಮ್ ಕಮಿಂಗ್ ಫೀಲ್ ತರ ಕೊಡುತ್ತೆ. ಬಿಕಾಸ್ ನನ್ನ ಮೂಲದಲ್ಲಿ ಒಂದು ಸಣ್ಣ ನನ್ನ ಮೂಲದಲ್ಲಿ ಇರುವಂತಹ ಒಂದು ಸಂಸ್ಕೃತಿನ ತೋರಿಸಿರೋದು ಈ ಸಿನಿಮಾದಲ್ಲಿ ನೋಡಬಹುದು. ಸೊ ಅದಕ್ಕೆ ಒಂದು ತುಂಬಾ ಪ್ರೌಡ್ ಅಂಡ್ ಹೆಮ್ಮೆ ಅನ್ಸುತ್ತೆ. ರಾಜ್ ಬಿ ಶೆಟ್ಟಿ ಅವ್ರದ್ದು ಪಾತ್ರನ ಜಾಸ್ತಿ ಅಷ್ಟೇನು ಡಿಕೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಏನೋ ಸೈಕೋ ತರ ಇರಬಹುದು ಅಂತ ಅನ್ನಿಸ್ತಾ ಇದೆ. ಅವ್ರದ್ದು ಮ್ಯಾನರಿಸಮ್, ಅವ್ರು ಮಾತಾಡೋ ರೀತಿ ಎಲ್ಲ ನೋಡುವಾಗ. ನಿಮ್ ಪಾತ್ರ ಅಫ್ಕೋರ್ಸ್ ಅವರಿಗೆ ಅಂದ್ರೆ ಪೇರ್ ಆಗಿ ನೀವು ಮಾಡ್ತಾ ಇರೋದು. ಸೊ ಅವ್ರ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಪ್ಲಸ್ ಅವರಿಂದ ಏನೆಲ್ಲ ಲರ್ನಿಂಗ್ ಲೆಸನ್ಸ್ ನ ಕಲ್ತ್ರಿ ಅಂತ ಸ್ವಲ್ಪ ಸವಿಸ್ತಾರವಾಗಿ ಉತ್ತರ ಕೊಡಿ. ಸೊ ನಾ ಹೇಳ್ದಂಗೆ ಒಂದು ಸಣ್ಣ ಪಾತ್ರ ಆಗಿದ್ರು ಒಂದು ಮಹತ್ವಪೂರ್ಣದ ಒಂದು ದೊಡ್ಡ ಒಂದು ಲರ್ನಿಂಗ್ ಸಿಕ್ತು ಅವರಿಂದ. ಸೊ ಬಿಕಾಸ್ ಅವರು ಒಂದು ಹ್ಯೂಮನ್ ಬೀಯಿಂಗ್ ನ ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಕೂಡ ಒಂದು ಕಲಿಯುವಂತ ವಿಷಯ. ಆಕ್ಟಿಂಗ್ ಬಿಡಿ, ಅದು ಸೆಕೆಂಡ್ರಿ. ಸೊ ಫಸ್ಟ್ ಆಫ್ ಆಲ್ ನೀವು ಸೆಟ್ಟಲ್ ಇದ್ದಾಗ ಆಗಲಿ ಅಥವಾ ಒಂದು ಕೋ ಆಕ್ಟರ್ನ ಅವ್ರು ಹೇಗೆ ನೋಡ್ಕೋತಾರೆ, ಅವ್ರ ಸೆಟ್ಟಲ್ ಇರುವಂತಹ ಅವರ ಜೊತೆಗಿರುವಂತಹ ಮನುಷ್ಯರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಲೆಸನ್. ಸೊ ಅದು ನನಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಯಿತು. ಮತ್ತೆ ಅವ್ರ ಥರನೇ ಇರಬೇಕು ಜನ ಅನ್ನೋದು ಒಂದು ಫೀಲಿಂಗ್ ಬಂತು ನನಗೆ. ಸೊ ಹೀಗೆ ಎಲ್ಲರೊಟ್ಟಿಗೆ ಮಾತಾಡಿ ಚೆನ್ನಾಗಿ ನಗ್ನಗ್ತಾ ನಮ್ಮವರು ಅಂತ ಒಂದು ಫೀಲಿಂಗ್ ಅಲ್ಲಿ ಮಾತಾಡಿಸ್ತಾರಲ್ಲ, ಸೊ ಆ ವಿಷಯ ನನಗೆ ಅವರಿಂದ ಬಹಳ ಇಷ್ಟ ಆಯ್ತು. ಸೊ ಈಗ ಕಲ್ಜಿಗೆ ಆಗಿರ್ಬೋದು, ಚೌಚೌಬಾತ್ ಕೆಲವೆಲ್ಲ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೊಂಡಿದ್ರಿ. ಅಂಡ್ ಅಗೇನ್ ಇಬ್ಬನಿ ತಪ್ಪಿದ ಇಳಿಯಲ್ಲಿ ಸಿನಿಮಾದ ಒಂದು ಕ್ಯಾಮಿಯೋ ಎಲ್ಲ ಮಾಡಿದ್ರಿ. ಈಗ ಒಂದು ಫುಲ್ ಫ್ಲೆಜ್ಡ್ ಅಂದ್ರೆ ನಿಮ್ದೇ ಆದಂತಹ ಒಂದು ಮೈನ್ ಲೀಡ್ ಪಾತ್ರ ಇದು ಕರಾವಳಿ ಸಿನಿಮಾದಲ್ಲಿ, ಅಂದ್ರೆ ರಿಜಿಸ್ಟರ್ ಆಗುವಂತಹ ಪಾತ್ರ. ಯಾಕೆ ನಿಮ್ಗೆ ಅಂದ್ರೆ ಇನ್ನು ಅಂದ್ರೆ ಪ್ರಾಮುಖ್ಯತೆ ಇರುವಂತಹ, ಹೆಚ್ಚು ಪ್ರಾಮಿನೆನ್ಸ್ ಇರುವಂತಹ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಅನ್ಸುತ್ತೆ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿ. ಬಂದ್ರೆ ಖುಷಿ, ಇಲ್ಲ ಅಂದ್ರೂ ಪರವಾಗಿಲ್ಲ. ಅಂದ್ರೆ ತುಂಬಾ ಚೂಸಿ ಏನಾದ್ರು ಇದೀರಾ? ನಿಮ್ಗೆ ಆಫರ್ಸ್ ಬರ್ತಾ ಇದೆ ಬಟ್ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಚೂಸಿ ಇದೀರಾ ಹೇಗೆ ಅಂತ? ಇಲ್ಲ ಹಾಗೇನಿಲ್ಲ, ಜಸ್ಟ್ ವೇಟಿಂಗ್ ಫಾರ್ ಅ ಗುಡ್ ರೋಲ್ ಅಷ್ಟೇ. ಮತ್ತೆ ಇನ್ನು ಈಗ ತುಳಸಿ ಹಾಡಿಗೆ ಸಿಕ್ಕಂತಹ ಒಂದು ಪ್ರತಿಕ್ರಿಯೆ ಆಗಿರ್ಬೋದು, ಅದಾದ್ಮೇಲೆ ಮತ್ತೆ ಕೃಷ್ಣಾವತಾರ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ನಿಮಗೆ ಸಕ್ಸಸ್ ಕಾಣ್ತಾನೆ ಇದ್ದೀರಾ. ಸೊ ಆ ಒಂದು ಸಕ್ಸಸ್ ಸ್ಟ್ರೀಕ್ ನ ಕರಾವಳಿ ಸಿನಿಮಾ ಕೂಡ ಅಂದ್ರೆ ಕೊಂಡೊಯ್ಯುತ್ತಾ ಮುಂದಕ್ಕಿಂತ ಅನ್ಸುತ್ತಾ ಹೇಗೆ? ಎಷ್ಟು ನಂಬಿಕೆ ಇದೆ ಈ ಸಿನಿಮಾ ಬಗ್ಗೆ ನಿಮ್ಗೆ? ಖಂಡಿತ ಅದೇ, ಇದು ಒಂದು ಇದರ ಚಿತ್ರೀಕರಣ ಆಗಿರಬಹುದು ಅಥವಾ ಇದರ ನಿರ್ದೇಶನ ಆಗಿರಬಹುದು, ನೀವು ನೋಡಿದ್ರೆ ಈ ತರ ನಾವು ಇನ್ನೊಂದು ಸಿನಿಮಾದಲ್ಲಿ ನೋಡ್ಲಿಕ್ಕೆ ಇರ್ಲಿಲ್ಲ ಅನ್ನೋ ತರ ಒಂದು ಫೀಲಿಂಗ್ ಬರುತ್ತೆ. ಸೊ ಅದನ್ನ ನೋಡಿದಾಗ ಖಂಡಿತ ಒಂದು ನಂಬಿಕೆ ಬರುತ್ತೆ ಎಲ್ಲರಿಗೂ. ಇದನ್ನ ಮಾಡಿದವ್ರಿಗೆ ಎಷ್ಟು ರಿವಿಷನ್ಸ್ ಆಗಿದೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅದ್ರ ಮೇಲೆ ಅನ್ನೋದು ಒಂದು ನಂಬಿಕೆ ಕೊಡುತ್ತೆ. ಸೊ ಖಂಡಿತ ನನ್ಗನ್ಸುತ್ತೆ ಇದು ತುಂಬಾ ಒಳ್ಳೆ ಮಟ್ಟಕ್ಕೆ ಬೆಳೆದು ಬರುತ್ತೆ. ಮತ್ತೆ ಕರಾವಳಿ ಸಿನಿಮಾದಲ್ಲಿ ಅಪಾರ್ಟ್ ಫ್ರಮ್ ರಾಜ್ ಬಿ ಶೆಟ್ಟಿ ಸರ್, ಬೇರೆ ಯಾರ ಜೊತೆಗೆಲ್ಲ ನೀವು ಸ್ಕ್ರೀನ್ ಸ್ಪೇಸ್ ನ ಶೇರ್ ಮಾಡಿದೀರಾ? ಮಿತ್ರ ಸರ್ ಜೊತೆಗೆ. ಮಿತ್ರ ಸರ್ ಇದ್ದಾರೆ, ಶ್ರೀಧರ್ ಸರ್ ಇದ್ರು ಒಂದು ಸ್ವಲ್ಪ. ಮತ್ತೆ ಈಗ ಪ್ರಜ್ವಲ್ ದೇವರಾಜ್ ಅವರು ಅಂದ್ರೆ ಈ ಸಿನಿಮಾದ ಮೈನ್ ಪ್ರೊಟಗನಿಸ್ಟ್, ಅಂದ್ರೆ ನೀವು ಅವ್ರ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಮಾಡುವ ಅಂದ್ರೆ ಶೇರ್ ಮಾಡುವಂತಹ ಅವಕಾಶ ಇತ್ತಾ? ಏನಾದರೂ ಇರಲಿಲ್ಲ? ಓಕೆ, ನಾವು ಮೈಕ್ ಹಿಡಿಯೋ ಮೊದಲೇ ಇಲ್ಲ ಅಂತ ಹೇಳಿ ಆಯ್ತು.
ಓಕೆ, ಸೊ ಟ್ರೈಲರ್ ಲಾಂಚ್ ಆಗಿದೆ. ನಿಮಗೆ ಟ್ರೈಲರ್ ನೋಡುವಾಗ ಹೇಗೆ ಅನ್ನಿಸ್ತು? ನಿಮ್ಮನ್ನು ನೀವು ನೋಡ್ಕೊಂಡಾಗ ಸ್ಕ್ರೀನ್ ಮೇಲೆ, ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದೀವಿ ಇವತ್ತು AMB ಸಿನಿಮಾಸ್ ಅಲ್ಲಿ, ಹೇಗೆ ಅನ್ನಿಸ್ತು ಅಂತ? ಖುಷಿ ಆಯ್ತು. ಆಮೇಲಿಂದ ಟ್ರೈಲರ್ ಅಲ್ಲಿ ಮುಖ್ಯವಾಗಿ ಸಂಗೀತ ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಒಂಥರ ರೋಮಾಂಚಕವಾಗಿ ಫೀಲ್ ಆಗಿದ್ದು ಟುವರ್ಡ್ಸ್ ದಿ ಎಂಡ್ ಟೈಟಲ್ ರಿವೀಲ್ ಹಿಂದೆ ಬಂದಿದ್ದ ಒಂದು ಮ್ಯೂಸಿಕ್ ಬಂದು ನನಗೆ ತುಂಬಾ ಇಷ್ಟ ಆಯ್ತು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಚಿನ್ ಅವರು. ಮತ್ತೆ ಈ ಸಿನಿಮಾದಲ್ಲಿ ನಿಮ್ಮ ಇಬ್ಬರ ಜೋಡಿ ನೋಡಿ, ರಾಜ್ ಬಿ ಶೆಟ್ಟಿ ಮತ್ತು ಸುಷ್ಮಿತಾ ಅವರ ಜೋಡಿ ನೋಡಿ ಮತ್ತೊಂದ್ಸಲ ಲೈಕ್ ಪೇರ್ನ ನಾವು ಮತ್ತೆ ಮತ್ತೆ ನೋಡಬೇಕು ಸಿನಿಮಾಗಳಲ್ಲಿ ಅನ್ನುವಂತಹ ಆಪರ್ಚುನಿಟೀಸ್ ಬರಬಹುದು ಅಂತ ಅನ್ಸುತ್ತಾ? ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತಾ ನಿಮ್ಮಿಬ್ಬರ ಪಾತ್ರ ಹೇಗೆ ಅಂತ? ಇದ್ರೆ ನನ್ಗಿನ್ನ ಖುಷಿ. ಬಟ್ ಅದೇ ನೋಡಿ ಎಲ್ಲರೂ ಫೀಡ್ಬ್ಯಾಕ್ ಕೊಡಬೇಕು, ಹೇಗೆ ನಿಮ್ಗೆ ಅನ್ಸುತ್ತೆ ಅಂತ ಹೇಳಿ. ಅಲ್ಲಿವರೆಗೂ ನನ್ಗಂತೂ ಇಷ್ಟ ಆಗಿದೆ. ಸೊ ನೀವೆಲ್ಲ ನೋಡಿ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಅಂದ್ರೆ ರಾಜ್ ಬಿ ಶೆಟ್ಟಿ ಅವ್ರ ಫಿಲಮ್ ಅಲ್ಲಿ, ಅಂದ್ರೆ ಅವರು ಡೈರೆಕ್ಟ್ ಮಾಡಿರುವಂತಹ, ಅವರು ಬರೆದಿರುವಂತಹ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಫೀಮೇಲ್ ಲೀಡ್ಸ್ ಅಥವಾ ಫೀಮೇಲ್ ಕ್ಯಾರೆಕ್ಟರ್ಗಳು ರಿಪೀಟೇ ಆಗಿಲ್ಲ ಇಲ್ಲಿ ತನಕ. ಸೊ ಅಂದ್ರೆ ನಿಮಗೆ ಅವರ ಯಾವ್ದೆಲ್ಲ ಸಿನಿಮಾಗಳು ಇಷ್ಟ ಆಗಿದೆ ಇಲ್ಲಿ ತನಕ? ಆಸ್ ಅ ಪರ್ಸನ್ ನೀವು ಇಷ್ಟ ಅಂತ ಫುಲ್ ಆಕ್ಚುಲಿ ಸರ್ಟಿಫಿಕೇಟ್ ಎಲ್ಲ ಕೊಟ್ಟರಿ, ಈಗ ಆಲ್ಮೋಸ್ಟ್ ಹಂಗೆ ಇರಬೇಕು ಮನುಷ್ಯರು ಅಂತೆಲ್ಲ. ಸೊ ಯಾವ್ಯಾವ ಸಿನಿಮಾಗಳು ಇಷ್ಟ ಆಗುತ್ತೆ ನಿಮಗೆ ಅಂತ? ಬಿಕಾಸ್ ಅವ್ರದ್ದೊಂದು ಬಾಲಿವುಡ್ ಸಿನಿಮಾ ರಿಲೀಸ್ ಆಯ್ತು ಈಗಷ್ಟೇ, ಬಂದರ್ ಅಂತ. ಸೊ ಈಗ ಕನ್ನಡ ಮಾಡ್ತಾ ಇದ್ದಾರೆ. ಯಾವ್ದೆಲ್ಲ ಇಷ್ಟ ಆಗಿದೆ ನಿಮಗೆ ಇಲ್ಲಿ ತನಕ? ನನ್ನ ಮೋಸ್ಟ್ ಫೇವ್ರೇಟ್ ಅಂತಂದ್ರೆ ಸ್ವಾತಿ ಮುತ್ತಿನ. ಬೇರೆ ಯಾವ್ದಾದ್ರು ಡಿಸ್ಕಷನ್ಸ್ ಆಗಿದೆಯಾ ರಾಜ್ ಬಿ ಶೆಟ್ಟಿ ಅವ್ರ ಜೊತೆಗೆ? ಅಂದ್ರೆ ಸೆಟ್ ಅಲ್ಲಿ ಇದ್ದಾಗ ಸಿನಿಮಾ ಅವ್ರ ಮುಂದೆ ಮಾಡುವಂತಹ ಸಿನಿಮಾಗಳು, ಶೆಟ್ಟಿ ನಮಗೊಂದು ಆಫರ್ ಕೊಡಿ, ಆ ತರದೆಲ್ಲ ಏನಾದ್ರು ಡಿಸ್ಕಷನ್ಸ್ ಆಗಿದೆ ಹೇಗೆ? ಇಲ್ಲ, ಹಾಗೇನಾಗಿಲ್ಲ. ಸೊ ಓವರ್ ಆಲ್ ಬೇರೆ ಇನ್ನೆಷ್ಟು ಪ್ರಾಜೆಕ್ಟ್ಸ್ ಅಲ್ಲಿ ನೀವೀಗ ಕಾಣಿಸ್ಕೊಳ್ಳಿಕ್ಕಿದ್ದೀರಾ? ಯಾವ್ದೆಲ್ಲ ಅಂದ್ರೆ ಪೈಪ್ ಲೈನ್ ಅಲ್ಲಿ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಸದ್ಯಕ್ಕೆ ಯಾವ್ದಿಲ್ಲ, ಒಂದು ತೆಲುಗು ವೇಟ್ ಮಾಡ್ತಿದ್ದೀನಿ ಅಷ್ಟೇ, ಬೆಟ್ರೆ ಯಾವ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಜುಲೈ 24ಕ್ಕೆ ಕರಾವಳಿ ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಪಾತ್ರ ಕೂಡ ಹೇಗೆ ಮೂಡಿ ಬಂದಿರುತ್ತೆ ಅನ್ನುವಂತಹ ಕುತೂಹಲ ಇದೆ. ನಿಮ್ಮ ಅಭಿಮಾನಿಗಳಿಗೆ ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಾ ಕರಾವಳಿ ಸಿನಿಮಾ ಬಗ್ಗೆ, ಅದನ್ನು ಹೇಳಿ. ನಮ್ಮೆಲ್ಲರ ಶ್ರಮ ನಿಮಗೆ ದೊಡ್ಡ ತೆರೆಯ ಮೇಲೆ ಕಾಣಿಸುತ್ತೆ. ಸೊ ದಯವಿಟ್ಟು ಬಂದು ನೋಡಿ ಎಲ್ಲರನ್ನೂ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಇದೇ ಮೊದಲನೇ ಚಿಟ್ಚಾಟ್ ಅನ್ಸುತ್ತೆ, ನಿಮ್ಗಿಂತ ಜಾಸ್ತಿ ನಾನೇ ಮಾತಾಡಿದ್ದೀನಿ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕೆ. ಆಲ್ ದ ಬೆಸ್ಟ್. ಸೊ ಸ್ನೇಹಿತರೆ, ಇದಾಗಿತ್ತು ಸುಷ್ಮಿತಾ ಭಟ್ ಅವರ ಮಾತುಗಳು. ಕರಾವಳಿ ಸಿನಿಮಾ ಇದೇ ಜುಲೈ 24ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.